ಬೆಳಿಗ್ಗೆ ಬೇಗನೆ ಎದ್ದು ನಿತ್ಯ ಅಂಗಳದಲ್ಲಿದ್ದ ತುಳಸಿ ಗಿಡಕ್ಕೆ ನೀರು ಹಾಕುತ್ತಿದ್ದಳು. ತುಳಸಿ ಗಿಡದಿಂದ ಹೊರಹೊಮ್ಮುತ್ತಿರುವ ತಾಜಾ ಪರಿಮಳ ಅವಳ ಮನಸ್ಸನ್ನು ಉಲ್ಲಾಸಗೊಳಿಸುತ್ತಿತ್ತು. ಸೂರ್ಯನ ಕಿರಣಗಳು ಅವಳ ಕೆನ್ನೆಯನ್ನು ಸವರುತ್ತಿದ್ದವು. ಅವಳು ಮನೆಯ ಬಲಭಾಗದಲ್ಲಿರುವ ತೋಟದ ಕಡೆಗೆ ಹೋದಳು, ಏಕೆಂದರೆ ಅವಳಿಗೆ ಬೆಳಗಿನ ಜಾವ ತನ್ನ ತೋಟದಲ್ಲಿ ಸಮಯ ಕಳೆಯುವುದು ತುಂಬ ಇಷ್ಟ. ತೋಟದಲ್ಲಿ ಬಣ್ಣ ಬಣ್ಣದ ಹೂಗಳು ಅವಳನ್ನು ಸ್ವಾಗತಿಸುತ್ತಿರುವಂತೆ ತೋರುತ್ತಿದ್ದವು. ಕೆಂಪು, ಗುಲಾಬಿ, ಮಲ್ಲಿಗೆ ಮತ್ತು ಹಳದಿ ಚೆಂಡು ಹೂವುಗಳು ಸುಂದರವಾದ ರಂಗೋಲಿಯನ್ನು ಬಿಡಿಸಿದಂತೆ ಕಾಣುತ್ತಿದ್ದವು. ಇನ್ನೊಂದು ಬದಿಯಲ್ಲಿ ತರಕಾರಿಗಳ ಹಸಿರಿತ್ತು. ಬಳ್ಳಿಯ ಮೇಲೆ ನೇತಾಡುತ್ತಿದ್ದ ಸಣ್ಣ ಸುಂದರವಾದ ಹಾಗಲಕಾಯಿಗಳನ್ನು ನೋಡಿ ಇವತ್ತು ದಿಲೀಪನಿಗೆ ಮಧ್ಯಾಹ್ನ ಊಟಕ್ಕೆ ಅವರಿಗೆ ನೆಚ್ಚಿನ ಹಾಗಲಕಾಯಿ ಫ್ರೈ ಮಾಡುತ್ತೇನೆಂದು ಅವಳು ಯೋಚಿಸುತ್ತಿದ್ದಳು. ಮತ್ತೊಂದು ಬದಿಯಲ್ಲಿ ಕೆಂಪು, ಹಳದಿ ಟೊಮೆಟೊಗಳು ಹೊಳೆಯುತ್ತಿದ್ದವು. ಎದುರಿಗೆ ಕೊತ್ತಂಬರಿ ಮತ್ತು ಪುದೀನಾದ ತಾಜಾ ಪರಿಮಳವು ಮನಸ್ಸನ್ನು ಆಕರ್ಷಿಸುತ್ತಿತ್ತು. ಪ್ರತಿ ಉಸಿರಿನೊಂದಿಗೆ ಉದ್ಯಾನದ ಈ ಸುವಾಸನೆಯು ನಿತ್ಯಾಳ ಹೃದಯವನ್ನು ತಂಪುಗೊಳಿಸುತ್ತಿದ್ದವು. ನಿತ್ಯ ಉದ್ಯಾನದ ಮಧ್ಯದಲ್ಲಿ ಇರಿಸಲಾದ ಉಯ್ಯಾಲೆ ಮೇಲೆ ಕುಳಿತಳು. ಅವಳು ದಿಲೀಪನ ಜೊತೆ ಆ ಉಯ್ಯಾಲೆ ಮೇಲೆ ಕುಳಿತು ಕೆಲವೊಮ್ಮೆ ಮಳೆಯನ್ನು ಆನಂದಿಸುತ್ತಿದ್ದಳು. ಗಂಡ ಹೆಂಡತಿ ಇಬ್ಬರು ಅದರ ಮೇಲೆ ಕುಳಿತುಕೊಂಡು ತೂಗಾಡುತ್ತಿದ್ದರು. ಈ ತೋಟ ಮತ್ತು ಆ ಉಯ್ಯಾಲೆ ಎರಡೂ ಅವಳ ಹೃದಯಕ್ಕೆ ತುಂಬ ಹತ್ತಿರವಾಗಿದ್ದವು, ಏಕೆಂದರೆ ಅವಳು ಇದನ್ನೆಲ್ಲ ತುಂಬ ಇಷ್ಟಪಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ದಿಲೀಪ್ ಬಂದು ನಿತ್ಯ ತೋಟದಲ್ಲಿರುವುದನ್ನು ನೋಡಿ, ನಿತ್ಯ, ಇವತ್ತು ನಾವು ನಾಷ್ಟಾ ಉಯ್ಯಾಲೆ ಮೇಲೆ ಕುಳಿತು ಮಾಡೋಣವೇ ಎಂದು ಕೇಳಿದನು. ಆಗ ನಿತ್ಯ ನಗುತ್ತಾ, ನಾನೂ ಕೂಡ ತುಂಬ ದಿನಗಳಿಂದ ಕಾಯುತ್ತಿದ್ದೆ, ಆದರೆ ಇವತ್ತಿನ ನಾಷ್ಟಾದಲ್ಲಿ ಏನು ವಿಶೇಷ ಎಂದು ಕೇಳಿದಳು. ನಂತರ ದಿಲೀಪ್ ಅವಳಿಗೆ ಇಷ್ಟವಾದ ಬ್ರೆಡ್ ಪಕೋಡ ಮತ್ತು ಟೀ ಟ್ರೇಯನ್ನು ಹಿಡಿದು, ನಾನು ನಿನ್ನ ನೆಚ್ಚಿನ ಪಕೋಡವನ್ನು ತರಲು ಹೊರಗೆ ಹೋಗಿದ್ದೆ ಎಂದನು, ಮತ್ತು ನಾನು ಅಡುಗೆ ಮನೆಯಲ್ಲಿ ನಿನಗೆ ಇಷ್ಟವಾದ ಶುಂಠಿ ಚಹಾ ಮಾಡಿದ್ದೇನೆ. ಆಗ ಇಬ್ಬರು ಉಯ್ಯಾಲೆ ಮೇಲೆ ಕುಳಿತು ಬ್ರೆಡ್ ಪಕೋಡ ಸವಿಯಲು ಪ್ರಾರಂಭಿಸಿದರು. ನಡುವೆ ಚಹಾದ ಗುಟುಕುಗಳು ಬಾಯಲ್ಲಿ ಆನಂದವನ್ನುಂಟು ಮಾಡುತ್ತಿದ್ದವು. ಆಗ ದಿಲೀಪ್ ಮೃದುವಾಗಿ ಹೇಳಿದನು, ನಿತ್ಯ, ಈ ರೀತಿ ಉಯ್ಯಾಲೆ ಮೇಲೆ ಕುಳಿತು ತೋಟದಲ್ಲಿ ನಿನ್ನೊಂದಿಗೆ ಸಮಯ ಕಳೆಯುವುದು ನನಗೆ ತುಂಬ ಇಷ್ಟ. ಆದರೆ ನಾನು ಮುಂದಿನ ವಾರ ವಿದೇಶಕ್ಕೆ ಹೋದಾಗ ಈ ಕ್ಷಣಗಳನ್ನು ನಾನು ಮಿಸ್ ಮಾಡಿಕೊಳ್ಳುತ್ತೇನೆ. ಆಗ ನಿತ್ಯ ಕೂಡ ನೀವಿಲ್ಲದೆ ಈ ಉಯ್ಯಾಲೆ, ಉದ್ಯಾನವನ ಎಲ್ಲವೂ ಅಪೂರ್ಣವೆನಿಸುತ್ತದೆ ಎಂದು ಅವಳ ಕಣ್ಣುಗಳು ಸ್ವಲ್ಪ ತೇವವಾದವು. ಅವಳು ಮೃದುವಾಗಿ ಕೇಳಿದಳು, ನೀವು ಹೋಗುವುದು ತುಂಬ ಮುಖ್ಯವೇ? ನೀನಿಲ್ಲದೆ ನನಗೆ ಸ್ವಲ್ಪವೂ ಸರಿ ಹೋಗುವುದಿಲ್ಲ. ಆಗ ದಿಲೀಪ್ ಅವಳನ್ನು ಸಮಾಧಾನ ಮಾಡುತ್ತಾ, ಇದರ ಬಗ್ಗೆ ಯೋಚಿಸಿದರೆ ನನಗೂ ತುಂಬ ದುಃಖವಾಗುತ್ತದೆ. ಆದರೆ ನಾನು ಏನು ಮಾಡಬೇಕು? ನನಗೆ ಆಫೀಸ್ ಕೆಲಸ ಇದೆ, ಅದರಲ್ಲಿಯೂ ತುಂಬ ಮುಖ್ಯವಾದ ಕೆಲಸ. ಆದರೆ ನಾನು ಬೇಗ ಹಿಂತಿರುಗುತ್ತೇನೆ. ಅಲ್ಲಿವರೆಗೂ ನೀನು ನನಗಾಗಿ ಕಾಯುತ್ತಾ ಇರು. ನಾನು ಪ್ರತಿದಿನ ನಿನಗೆ ಫೋನ್ ಮಾಡುತ್ತೇನೆ ಮತ್ತು ವಿಡಿಯೋ ಕಾಲ್ ಮಾಡುತ್ತೇನೆ. ದೀಪಕ್ನ ಮಾತುಗಳನ್ನು ಕೇಳಿ ನಿತ್ಯಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅವಳು ದಿಲೀಪನ ಎದೆ ಮೇಲೆ ತಲೆಯಿಟ್ಟು ಹೇಳಿದಳು, ಕಾಯುವುದು ತುಂಬ ಕಷ್ಟ. ಹೀಗೆ ಮಾತನಾಡುತ್ತಾ ಇಬ್ಬರು ನಾಷ್ಟಾ ಮುಗಿಸಿದ ನಂತರ ದಿಲೀಪ್ ಅವಳಿಗೆ ಬಾಯ್ ಹೇಳಿ ಆಫೀಸಿಗೆ ಹೊರಟನು. ತೋಟದಲ್ಲಿನ ಉಯ್ಯಾಲೆ ಇನ್ನೂ ಸ್ವಲ್ಪ ತೂಗುತ್ತಿತ್ತು. ಅವಳು ಹೋಗಿ ಉಯ್ಯಾಲೆ ಮೇಲೆ ಕುಳಿತಳು. ಆದರೆ ಅವಳ ಮನಸ್ಸಿನಲ್ಲಿ ಅನೇಕ ವಿಷಯಗಳು ಹುಟ್ಟುತ್ತಿದ್ದವು ಮತ್ತು ಅವಳು ಸ್ವಲ್ಪ ಚಡಪಡಿಕೆ ಅನುಭವಿಸುತ್ತಿದ್ದಳು. ಆದ್ದರಿಂದ ಅವಳು ತನ್ನ ತಂಗಿ ರಕ್ಷಿತಾಗೆ ಫೋನ್ ಮಾಡಿದಳು. ರಕ್ಷಿತಾ, ಕೇಳು, ದಿಲೀಪ್ ಮುಂದಿನ ವಾರ ಲಂಡನ್ಗೆ ಹೋಗುತ್ತಿದ್ದಾನೆ ಎಂದು ಹೇಳಿದಳು. ಆಗ ರಕ್ಷಿತಾ ಆಶ್ಚರ್ಯದಿಂದ ಕೇಳಿದಳು, ಏನು, ಇದ್ದಕ್ಕಿದ್ದಂತೆ ಭಾವ ಹೋಗುತ್ತಿದ್ದಾರೆ? ಆಗ ನಿತ್ಯ ದೀರ್ಘ ಉಸಿರನ್ನು ತೆಗೆದುಕೊಂಡು, ಅವರಿಗೆ ಆಫೀಸಿನಿಂದ ಕೆಲವು ಪ್ರಮುಖ ಕೆಲಸಗಳಿವೆ, ಆದ್ದರಿಂದ ಅವರು 3 ತಿಂಗಳ ಕೆಲಸ ಅಲ್ಲಿ ಮಾಡಬೇಕಂತೆ, ಅದು ಅವರಿಗೆ ಮುಖ್ಯ ಎಂದು ನನಗೆ ತಿಳಿದಿದೆ. ಆದರೆ ನಾನು ಏನು ಮಾಡುವುದು? ನಾನು ಇಲ್ಲಿ ಒಬ್ಬಂಟಿಯಾಗಿರುವುದು ಇಷ್ಟವಿಲ್ಲ. ಆಗ ರಕ್ಷಿತಾ ಪ್ರೀತಿ ಧ್ವನಿಯಲ್ಲಿ ಹೇಳಿದಳು, ಅಯ್ಯೋ ಅಕ್ಕ, ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ಒಂದು ಕೆಲಸ ಮಾಡುತ್ತೇನೆ, ನನ್ನ ಪರೀಕ್ಷೆಗಳು ಮುಗಿದ ತಕ್ಷಣ ನಾನು ನಿನ್ನ ಬಳಿ ಬರುತ್ತೇನೆ. ಆಗ ನಾವಿಬ್ಬರೂ ಒಟ್ಟಿಗೆ ನಿನ್ನ ತೋಟವನ್ನು ಅಲಂಕರಿಸೋಣ. ನನಗೂ ತೋಟಗಾರಿಕೆ ಎಷ್ಟು ಇಷ್ಟ ಗೊತ್ತಾ? ಆದರೆ ಇಲ್ಲಿ ಸಾಕಷ್ಟು ಸ್ಥಳವಿಲ್ಲ. ನಾನು ನಿನ್ನ ಮನೆಗೆ ಬಂದರೆ ನನ್ನ ರಜಾ ದಿನಗಳು ಸಹ ಚೆನ್ನಾಗಿ ಕಳೆಯುತ್ತವೆ. ಇದನ್ನು ಕೇಳಿ ನಿತ್ಯ ಸಂತೋಷಗೊಂಡಳು. ಇದು ತುಂಬ ಚೆನ್ನಾಗಿರುತ್ತದೆ. ಆಗ ನನ್ನ ಸಮಯವು ಚೆನ್ನಾಗಿ ಕಳೆಯುತ್ತದೆ. ನೀನು ಬಂದರೆ ಎಲ್ಲವೂ ಸುಲಭವಾಗುತ್ತದೆ ಎಂದು ಹೇಳಿದಳು. ಹೀಗೆ ನಗು ನಗುತ್ತಾ ಇಬ್ಬರು ಮಾತನಾಡಿದರು. 1 ವಾರ ಕಳೆದೇ ಹೋಯಿತು. ಆದರೆ ದಿಲೀಪ್ ತನ್ನ ಹೆಂಡತಿಗೆ ನೀನು ಇಲ್ಲದೆ ನನಗೆ ಎಲ್ಲಿಯೂ ಹೋಗಲು ಇಷ್ಟವಿಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದ. ಅದನ್ನು ಕೇಳಿ ನಿತ್ಯ ಕೂಡ ದುಃಖಿತಳಾದಳು. ಆದರೆ 1 ವಾರ ಕಳೆದು ದಿಲೀಪ್ ಲಂಡನ್ಗೆ ಹೊರಟು ಹೋದ. ದಿಲೀಪ್ ಲಂಡನ್ ತಲುಪಿ
ಕೇವಲ 3 ದಿನಗಳಾಗಿದ್ದವು. ಆಗ ರಕ್ಷಿತಾ ಫೋನ್ ಮಾಡಿದಳು. ಅವಳು, ಬಾವ ನೀವು ಅಕ್ಕನ ಜೊತೆ ಮಾತನಾಡಿದ್ದೀರಾ ಎಂದು ಕೇಳಿದಳು. ನಾನು ಇಲ್ಲಿಗೆ ಬಂದ ಮೇಲೆ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದರಿಂದ ಅವಳಿಗೆ ಫೋನ್ ಮಾಡಲು ಸಹ ಸಮಯ ಸಿಗಲಿಲ್ಲ. ಆದರೆ ಬಾವ, 3 ದಿನಗಳಿಂದ ಅಕ್ಕ ಫೋನ್ ಎತ್ತುತ್ತಿಲ್ಲ ಎಂದು ಹೇಳಿದಳು. ನನಗೆ ತುಂಬ ಆತಂಕವಾಗುತ್ತಿದೆ. ಇದನ್ನು ಕೇಳಿದ ನಂತರ ದಿಲೀಪನು ಕೂಡ ಚಿಂತೆಗೀಡಾದನು. ಮತ್ತೆ ಅವನು ಹೇಳಿದನು, ರಕ್ಷಿತಾ, ನೀನು ಒಂದು ಕೆಲಸ ಮಾಡು, ನನ್ನ ಮನೆಗೆ ಹೋಗಿ ವಿಷಯ ಏನೆಂದು ನೋಡು. ರಕ್ಷಿತನ ಪರೀಕ್ಷೆಯು ಮುಗಿದಿತ್ತು. ಆದ್ದರಿಂದ ಅವಳು ತನ್ನ ಹೆತ್ತವರನ್ನು ಕರೆದುಕೊಂಡು ತನ್ನ ಅಕ್ಕನ ಮನೆಗೆ ಹೋದಳು. ಅಲ್ಲಿ ತಲುಪಿದ ನಂತರ ಅವಳು ಮತ್ತೆ ದಿಲೀಪನಿಗೆ ಫೋನ್ ಮಾಡಿದಳು. ಅಕ್ಕ ಮನೆಯಲ್ಲಿಲ್ಲ, ಮನೆ ಲಾಕ್ ಆಗಿದೆ ಎಂದು ಹೇಳಿದಳು. ಇದನ್ನು ಕೇಳಿದ ನಂತರ ದಿಲೀಪ್ ತುಂಬ ಅಸಮಾಧಾನಗೊಂಡನು. ಇದು ಹೇಗೆ ಸಂಭವಿಸುತ್ತದೆ ಎಂದು ಅವನು ಹೇಳಿದನು. ಅವನು ಅವಳ ಒಂದಿಬ್ಬರ ಸ್ನೇಹಿತರನ್ನು ಫೋನ್ ಮಾಡಿ ವಿಚಾರಿಸಿದನು. ಆದರೆ ಅವನಿಗೆ ಎಲ್ಲೂ ಅವಳ ಬಗ್ಗೆ ಸುಳಿವು ಸಿಗಲಿಲ್ಲ. ಆದ್ದರಿಂದ ಕೊನೆಗೆ ದಿಲೀಪ್ ಚಿಂತಾಕ್ರಾಂತನಾಗಿ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಮನೆಗೆ ಹಿಂತಿರುಗಿದನು. ನಿತ್ಯ ಎಲ್ಲಿ ಕಣ್ಮರೆಯಾದಳು ಎಂದು ಸುಳಿವು ಯಾರಿಗೂ ಸಿಗಲಿಲ್ಲ. ನಂತರ ಅವರು ಪೊಲೀಸರ ಬಳಿ ಹೋಗಿ ದೂರು ದಾಖಲಿಸಿದರು ಮತ್ತು ದಿಲೀಪ್ ತನ್ನ ಹೆಂಡತಿಯನ್ನು ತೀವ್ರವಾಗಿ ಹುಡುಕುತ್ತಿದ್ದನು. ಬೇಜಾರಾಗಿ ರಕ್ಷಿತಾ ಮತ್ತು ಅವಳ ಹೆತ್ತವರ ಮುಂದೆ ಕುಳಿತು ಅಳುತ್ತಿದ್ದನು. ಎಲ್ಲರೂ ನಿತ್ಯ ಕಾಣದಾಗಿರುವುದರಿಂದ ತುಂಬ ಚಿಂತಿತರಾಗಿದ್ದರು. ದಿಲೀಪನ ಸ್ಥಿತಿ ದಿನೇ ದಿನೇ ಹದಗೆಡುತ್ತಿತ್ತು. ಕೆಲವೊಮ್ಮೆ ಅವನು ತೋಟಕ್ಕೆ ಹೋಗಿ ಉಯ್ಯಾಲೆಯನ್ನು ನೋಡಿ ಅಳುತ್ತಿದ್ದ. ಮನೆಯ ಮೂಲೆ ಮೂಲೆಯಲ್ಲಿ ಅವನ ಅನುಪಸ್ಥಿತಿ ಕಾಣುತ್ತಿತ್ತು. ಒಂದು ದಿನ ಹೀಗೆ ಉಯ್ಯಾಲೆ ಮೇಲೆ ಕುಳಿತು ಅಳುತ್ತಿದ್ದ ಮತ್ತು ಅವನ ಮನಸ್ಸು ಚಂಚಲವಾಗಿತ್ತು. ರಕ್ಷಿತಾ ಚಹಾ ತೆಗೆದುಕೊಂಡು ಅವನ ಬಳಿ ಬಂದು ಉಯ್ಯಾಲೆ ಮೇಲೆ ಕುಳಿತು, ಬಾವ ದಯವಿಟ್ಟು ಚಹಾ ಕುಡಿರಿ ಎಂದು ಹೇಳಿದಳು. ಆಗ ದಿಲೀಪ್ ಚಹಾ ಕಪ್ಪನ್ನು ತೆಗೆದುಕೊಳ್ಳುವ ಬದಲು ರಕ್ಷಿತನ ಕೈ ಹಿಡಿದು ಅಳಲು ಪ್ರಾರಂಭಿಸಿದನು. ನಾನು ಏನು ಮಾಡಲಿ? ನನಗೇನು ಅರ್ಥವಾಗುತ್ತಿಲ್ಲ. ನಿತ್ಯ ಇಲ್ಲದೆ ನಾನು ಹುಚ್ಚನಾಗಿದ್ದೇನೆ. ಆಗ ರಕ್ಷಿತಾ ಸಂಕಟದಿಂದ, ಬಾವ ನಾವು ಅವಳನ್ನು ಒಟ್ಟಿಗೆ ಹುಡುಕೋಣ, ಆಗ ಅಕ್ಕ ಖಂಡಿತವಾಗಿಯೂ ಸಿಗುತ್ತಾಳೆ ಎಂದು ಹೇಳಿದಳು. ಇದನ್ನು ಹೇಳುತ್ತಾ ಅವಳು ಕೂಡ ಭಾವುಕಳಾದಳು. ದಿಲೀಪನಿಗೆ ಏನಾಯಿತು ಎಂದು ಯಾರಿಗೂ ತಿಳಿಯಲಿಲ್ಲ. ಅವನು ರಕ್ಷಿತಾನ ಮಡಿಲಲ್ಲಿ ತಲೆಯಿಟ್ಟು ಚಿಕ್ಕ ಮಗುವಿನಂತೆ ಜೋರಾಗಿ ಅಳಲು ಪ್ರಾರಂಭಿಸಿದನು. ಅವನ ಧ್ವನಿಯಲ್ಲಿ ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ಕೂಡ ಅಕ್ಕ ಕಾಣದಾದ ನೋವಿನಿಂದ ಅಳಲು ಪ್ರಾರಂಭಿಸಿದಳು. ಅವಳು ನಿಧಾನವಾಗಿ ದಿಲೀಪನ ತಲೆ ಸವರುತ್ತಾ ಉಸಿರುಗಟ್ಟಿದ ಧ್ವನಿಯಲ್ಲಿ ಹೇಳಿದಳು, ನೀವು ಒಂಟಿಯಲ್ಲ, ನಾನು ನಿಮ್ಮೊಂದಿಗೆ ಇದ್ದೇನೆ. ದಿಲೀಪ್ ಕೂಡ ಕೆಲವು ಕ್ಷಣಗಳು ಆ ಸ್ಪರ್ಶದಲ್ಲಿ ತನ್ನ ನೋವನ್ನು ಮರೆತನು. ನಿಧಾನವಾಗಿ ಸಮಯ ಕಳೆದು ಹೋಯಿತು. ನಿತ್ಯಾಳ ಬಗ್ಗೆ ಯಾವುದೇ ಸುಳಿವು ಸಿಗಲಿಲ್ಲ. ಅವಳನ್ನು ಹುಡುಕಲು ಸುಸ್ತಾಗಿದ್ದ ರಕ್ಷಿತಾ ಮತ್ತು ಅವರ ಹೆತ್ತವರು ತಮ್ಮ ಮನೆಗೆ ಮರಳಿ ಬಂದರು. ಆಗ ದಿಲೀಪ್ ಒಂಟಿಯಾಗಿರುವುದನ್ನು ಇಷ್ಟಪಡಲಿಲ್ಲ. ಆದ್ದರಿಂದ ಅವನು ತನ್ನ ಒಂಟಿತನವನ್ನು ಮರೆಮಾಡಲು ಆಗಾಗ್ಗೆ ರಕ್ಷಿತಾಳ ಮನೆಗೆ ಹೋಗುತ್ತಿದ್ದನು. ಅಲ್ಲಿ ಹೋಗಿ ಅವನು ತನ್ನ ಅತ್ತೆ ಮಾವನ ಮುಂದೆ ತುಂಬ ಅಳುತ್ತಿದ್ದ. ಹಾಗಾಗಿ ಅವರು ನಿತ್ಯಾಳನ್ನು ಎಷ್ಟೊಂದು ಪ್ರೀತಿಸುತ್ತಾನೆ ಎಂದು ಅವರು ತಿಳಿದುಕೊಂಡಿದ್ದರು. ರಕ್ಷಿತಾ ಕೂಡ ಅವನ ನೋವನ್ನು ಅರ್ಥ ಮಾಡಿಕೊಂಡಳು ಮತ್ತು ನೋವನ್ನು ಹಂಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಸಹಾನುಭೂತಿಯ ಆ ಕ್ಷಣಗಳಲ್ಲಿ ಇಬ್ಬರ ನಡುವೆ ಒಂದು ಸೂಕ್ಷ್ಮವಾದ ಬಂಧನ ಬೆಳೆಯಿತು. ಭೂಮಿಗಿಂತ ಆಳವಾದ ಮತ್ತು ಆಕಾಶಕ್ಕಿಂತ ವಿಶಾಲವಾದ ಬಂಧ. ನಿಧಾನವಾಗಿ 2 ವರ್ಷಗಳು ಕಳೆದವು. ಈಗ ನಿತ್ಯ ಮನೆಗೆ ಬರುವ ಯಾವುದೇ ಭರವಸೆ ಉಳಿದಿರಲಿಲ್ಲ. ಒಂದು ದಿನ ಬೆಳದಿಂಗಳ ರಾತ್ರಿಯಲ್ಲಿ ದಿಲೀಪ್ ಮತ್ತು ರಕ್ಷಿತಾ ಟೆರೆಸ್ ಮೇಲೆ ನಿಂತಿದ್ದರು. ಅವನು ದುಃಖದ ಧ್ವನಿಯಲ್ಲಿ ಹೇಳಿದ, ರಕ್ಷಿತಾ, ನನಗೆ ಇದು ತಿಳಿದಿರುವುದು ವಿಚಿತ್ರವೆನಿಸಬಹುದು, ಆದರೆ ನಿನ್ನ ಮುಖದಲ್ಲಿ ನಿತ್ಯಾಳ ಒಂದು ನೋಟ ನನಗೆ ಕಾಣುತ್ತಿದೆ. ನಿತ್ಯ ಎಲ್ಲಿ ಹೋಗಿದ್ದಾಳೆ ಎಂದು ನನಗೆ ತಿಳಿದಿಲ್ಲ, ಆದರೆ ನಿನ್ನನ್ನು ಕಳೆದುಕೊಂಡ ನಂತರ ನಾನು ಬದುಕಲು ಸಾಧ್ಯವಿಲ್ಲ. ದಯವಿಟ್ಟು ನನ್ನನ್ನು ನೋಡಿಕೊಳ್ಳುತ್ತೀಯಾ? ನನ್ನ ಮುರಿದ ಪ್ರಪಂಚವನ್ನು ಮತ್ತೆ ಕಟ್ಟಿಕೊಡುತ್ತೀಯಾ? ನಾನು ಇನ್ನು ಮುಂದೆ ಒಂಟಿಯಾಗಿ ಬದುಕಲು ಸಾಧ್ಯವಿಲ್ಲ. ಹೀಗೆ ಹೇಳುತ್ತಾ ಅವನು ಕಣ್ಣೀರು ಹಾಕಿದನು. ಆಗ ರಕ್ಷಿತಾ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು. ಆಗ ಅವಳು ದಿಲೀಪ್ನನ್ನು ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಎಂದು ಭಾವಿಸಿದಳು. ಅವಳು ದಿಲೀಪ್ನ ಕೈಗಳನ್ನು ಬಿಗಿಯಾಗಿ ಹಿಡಿದು, ನಾನು ಯಾವಾಗಲೂ ನಿಮ್ಮೊಂದಿಗಿರುತ್ತೇನೆ. ನಾವಿಬ್ಬರೂ ಈ ನೋವನ್ನು ಮತ್ತು ಸಂಕಟವನ್ನು ಒಟ್ಟಿಗೆ ಹಂಚಿಕೊಳ್ಳೋಣ. ಅಕ್ಕ ಪೂರೈಸದ ಜವಾಬ್ದಾರಿಗಳು ನನ್ನವು. ನಾನು ನಿಮ್ಮನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ. ನೀವು ನನ್ನ ಶಕ್ತಿ ಮತ್ತು ನಾನು ನಿಮ್ಮ ಶಕ್ತಿಯಾಗಿರುತ್ತೇನೆ. ಮರುಕ್ಷಣವೇ ದಿಲೀಪ್ ಅವಳನ್ನು ತಬ್ಬಿಕೊಂಡನು. ದಿಲೀಪ್ ಮತ್ತು ರಕ್ಷಿತಾ ಅವರ ಸಂಬಂಧ ಎಷ್ಟು ಗಟ್ಟಿಯಾಗಿ ಮತ್ತು ಆಳವಾಗಿತ್ತೆಂದರೆ ಅವರಿಬ್ಬರಿಗೂ ಅದರ ಅರಿವೇ ಇರಲಿಲ್ಲ. ಶೀಘ್ರದಲ್ಲಿ ಅವರಿಬ್ಬರು ಮದುವೆಯಾಗಲು ನಿರ್ಧರಿಸಿದರು. ರಕ್ಷಿತಾ ತಂದೆ ತಾಯಿ ತಮ್ಮ ಮಗಳ ನಿರ್ಧಾರಕ್ಕೆ ಬೆಂಬಲ ನೀಡಿದರು. ಶೀಘ್ರದಲ್ಲಿ ಅವರಿಬ್ಬರು
ದೇವಸ್ಥಾನದಲ್ಲಿ ಸರಳ ರೀತಿಯಲ್ಲಿ ಮದುವೆಯಾದರು. ರಕ್ಷಿತಾ ತನ್ನ ತವರು ಮನೆಯಿಂದ ಹೊರಟು ದಿಲೀಪನ ಮನೆ ತಲುಪಿದಳು. ದಿಲೀಪ್ ಎರಡನೇ ಮದುವೆ ಆಗುತ್ತಿರುವುದರಿಂದ ಅವರ ತಾಯಿ ಕೂಡ ಹಳ್ಳಿಯಿಂದ ಬಂದಿದ್ದರು. ರಕ್ಷಿತನ ಗೃಹ ಪ್ರವೇಶ ಮುಗಿದಿತ್ತು. ಆ ಕ್ಷಣದಲ್ಲಿ ದಿಲೀಪ್ ಭಾವುಕನಾಗಿ ರಕ್ಷಿತಾಳ ಬಳಿ, ಈ ಅಂಗಳ, ಈ ಮನೆ, ಈ ತೋಟ ಮತ್ತು ಉಯ್ಯಾಲೆ ಒಂದೇ ಅಲ್ಲ, ಆದರೆ ಈಗ ನೀನು ನಿತ್ಯ ಇರುವ ಜಾಗದಲ್ಲಿ ಇದ್ದೀಯ ಎಂದು ಹೇಳಿದನು. ಆಗ ಅವಳು ಅವನ ಕೈಯನ್ನು ಹಿಡಿದುಕೊಂಡು, ಅಕ್ಕನ ಅನುಪಸ್ಥಿತಿಯನ್ನು ನಾನು ನಿಮಗೆ ಎಂದಿಗೂ ಅನುಭವಿಸಲು ಬಿಡುವುದಿಲ್ಲ ಎಂದಳು. ಅವರ ಮೊದಲನೇ ರಾತ್ರಿಗೆ ಎಲ್ಲ ಸಿದ್ಧತೆಗಳು ನಡೆದಿದ್ದವು. ಕೋಣೆಯಲ್ಲಿ ವಿಚಿತ್ರವಾದ ಮೌನ ಆವರಿಸಿತು. ದಿಲೀಪ್ ನಿಧಾನವಾಗಿ ರಕ್ಷಿತಾ ಮುಸುಕನ್ನು ಎತ್ತಿದನು. ನಂತರ ಅವನಿಗೆ ಇದ್ದಕ್ಕಿದ್ದಂತೆ ಅವನು ಉಸಿರು ನಿಂತು ಅವನು ಜೋರಾಗಿ ಕಿರುಚಿದನು. ಏಕೆಂದರೆ ಅವನು ಇದ್ದಕ್ಕಿದ್ದಂತೆ ರಕ್ಷಿತಾಳ ಮುಖದಲ್ಲಿ ನಿತ್ಯಾಳ ನೋಟವನ್ನು ನೋಡಿದನು. ಒಂದು ಕ್ಷಣ ರಕ್ಷಿತಾ ಕೂಡ ಅವನು ಏಕೆ ಕಿರುಚುತ್ತಾನೆ ಎಂದು ಆಶ್ಚರ್ಯಪಟ್ಟಳು. ಅವಳು ಏನಾಯಿತು, ಏಕೆ ಹಾಗೆ ಕಿರುಚಿದಿರಿ ಎಂದು ಕೇಳಿದಳು. ಮರುಕ್ಷಣವೇ ದಿಲೀಪ್ ತಾನು ತಪ್ಪಾಗಿ ಅರ್ಥ ಮಾಡಿಕೊಂಡೆ ಎಂದು ಅವನು ಮನಸ್ಸಿನಲ್ಲಿ ಅಂದುಕೊಂಡು, ಏನೂ ಇಲ್ಲ ಹಾಗೆ ಎಂದನು. ಆಗ ಇದ್ದಕ್ಕಿದ್ದಂತೆ ದಿಲೀಪನ ತಾಯಿ ಕೋಣೆಯ ಹೊರಗಿನಿಂದ ಜೋರಾಗಿ ಕೂಗಿದಳು, ಮಗನೇ, ಬಾಗಿಲು ತೆಗೆಯಿರಿ, ನನ್ನ ಹೊಟ್ಟೆಯಲ್ಲಿ ವಿಪರೀತ ನೋವು ಕಾಣಿಸಿಕೊಂಡಿದೆ. ದಿಲೀಪ್ ಗಾಬರಿಯಿಂದ ಹೊರಗೆ ಬಾಗಿಲು ತೆರೆದನು. ಅವನ ತಾಯಿಗೆ ತೀವ್ರ ನೋವು ಕಾಣಿಸಿಕೊಂಡಿತು. ಅವನು ತಕ್ಷಣ ತಾಯಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದನು. ಅಲ್ಲಿ ರಕ್ಷಿತಾ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಮಲಗಿ ಯೋಚಿಸುತ್ತಿದ್ದಳು. ಈ ಹಾಸಿಗೆ ಒಮ್ಮೆ ನನ್ನ ಅಕ್ಕನಿಗೆ ಸೇರಿತ್ತು ಎಂದು. ದಿಲೀಪ್ ಆಸ್ಪತ್ರೆ ತಲುಪಿದಾಗ ವೈದ್ಯರು ಕೆಲವು ಪರೀಕ್ಷೆಗಳನ್ನು ಮಾಡಿ ಅವರನ್ನು ಆಸ್ಪತ್ರೆಯಲ್ಲಿ ಇರಿಸಿಕೊಳ್ಳಲಾಯಿತು. ಆಗ ದಿಲೀಪ್ ಫೋನ್ ಮಾಡಿ ರಕ್ಷಿತಾಗೆ ಎಲ್ಲ ವಿಷಯವನ್ನು ತಿಳಿಸಿದನು. ಮರುದಿನ ಬೆಳಿಗ್ಗೆ ರಕ್ಷಿತಾ ಕೂಡ ಆಸ್ಪತ್ರೆಗೆ ಬಂದಳು ಮತ್ತು ಅವಳು ಅವರಿಗೆ ಅಡುಗೆ ಮಾಡಿಕೊಂಡು ಬಂದಿದ್ದಳು. ರಕ್ಷಿತಾ ಒಳ್ಳೆಯ ಸೊಸೆಯಾಗಿ ತನ್ನ ಕರ್ತವ್ಯಗಳನ್ನು ತುಂಬ ಚೆನ್ನಾಗಿ ನಿರ್ವಹಿಸುತ್ತಿದ್ದಳು. ದಿಲೀಪ್ 3-4 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಇರಬೇಕಾಯಿತು. ಈ ಮಧ್ಯೆ ರಕ್ಷಿತಾ ಮನೆಯಲ್ಲಿ ಒಂಟಿಯಾಗಿದ್ದಳು. ಆದ್ದರಿಂದ ಅವಳ ಸಮಯ ಕಳೆಯಲು ಅವಳು ತೋಟವನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದಳು. ಅವಳು ಕೆಲವು ಹೂವಿನ ಗಿಡಗಳನ್ನು ನೆಡಲು ಮಣ್ಣನ್ನು ಅಗೆಯುತ್ತಿದ್ದಳು. ಅವಳು ಆ ಮಣ್ಣನ್ನು ಮುಟ್ಟಿದ ಕೂಡಲೇ ಆ ತೋಟದ ಜೊತೆ ತನಗೆ ಸಂಬಂಧ ಬೆಳೆದಂತೆ ಭಾಸವಾಯಿತು. ಅವಳು ಹೀಗೆ ಗಿಡವನ್ನು ನೆಡುತ್ತಿದ್ದಾಗ ಅವಳ ಕಣ್ಣುಗಳು ಹೊಳೆಯುವ ವಸ್ತುವಿನ ಮೇಲೆ ಬಿದ್ದಿತು. ಅದನ್ನು ತೆಗೆದುಕೊಂಡು ನೋಡಿದಳು ಮತ್ತು ದಿಗ್ಭ್ರಮೆಗೊಂಡಳು. ಏಕೆಂದರೆ ಅದು ಅವಳ ಅಕ್ಕನ ಮಂಗಳಸೂತ್ರವಾಗಿತ್ತು ಮತ್ತು ಅಕ್ಕನ ಮಂಗಳಸೂತ್ರ ಇಲ್ಲಿ ಹೇಗೆ ಎಂದು ಆಶ್ಚರ್ಯಪಡಲು ಪ್ರಾರಂಭಿಸಿದಳು. ಅವಳು ಮತ್ತೆ ಎಚ್ಚರಿಕೆಯಿಂದ ಏನಾದರೂ ಸಿಗಬಹುದು ಎಂದು ಹುಡುಕಲು ಪ್ರಾರಂಭಿಸಿದಳು. ನಂತರ ಅವಳು ಸಣ್ಣ ಗುಂಡಿಯಲ್ಲಿ ಮತ್ತೊಂದು ಹೊಳೆಯುವ ವಸ್ತುವನ್ನು ನೋಡಿದಳು ಮತ್ತು ಅವಳು ಅಲ್ಲಿ ಅಗೆಯಲು ಪ್ರಾರಂಭಿಸಿದಾಗ ಅವಳಿಗೆ ಅಲ್ಲಿ ಬಂಗಾರದ ಬಳೆ ಕಂಡು ಬಂದಿತು. ಆ ಬಳೆಯು ತನ್ನ ಅಕ್ಕನದೇ ಇರಬಹುದು ಎಂದು ಭಾವಿಸಿದಳು. ಈಗ ಅವಳ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಅವಳಿಗೆ ಏನೋ ಒಂದು ತರಹದ ಭಯ ಆವರಿಸಿತು. ಅವಳು ನಿಧಾನವಾಗಿ ಆ ಸ್ಥಳದಲ್ಲಿ ಮಣ್ಣನ್ನು ಅಗೆಯಲು ಪ್ರಾರಂಭಿಸಿದಳು. ಅವಳು ಆಳವಾಗಿ ಅಗದಂತೆ ಅವಳ ಹೃದಯ ಬಡಿತವು ಹೆಚ್ಚಾಯಿತು. ಇದ್ದಕ್ಕಿದ್ದಂತೆ ಅವಳ ಕೈಗೆ ಏನೋ ಗಟ್ಟಿಯಾಗಿ ಬಡಿದುಕೊಂಡಂತೆ ಭಾಸವಾಯಿತು. ಅದು ಏನಿರಬಹುದು ಎಂದು ನೋಡಿದಾಗ ಅಲ್ಲಿ ಅಸ್ಥಿ ಪಂಜರ ಇರುವುದು ಕಂಡಿತು. ಅದನ್ನು ನೋಡಿ ರಕ್ಷಿತಾ ಜೋರಾಗಿ ಕಿರುಚಿದಳು. ಅವಳ ಹಣೆ ಬೆವರಿನಿಂದ ತೊಯ್ದಿತ್ತು. ಭಯದಿಂದ ಹಿಂದೆ ಸರಿದಳು. ಅವಳ ಇಡೀ ದೇಹವು ನಡುಗಲು ಪ್ರಾರಂಭಿಸಿತು. ಅವಳು ಆ ಪರಿಸ್ಥಿತಿಯಲ್ಲಿ ಮನೆಗೆ ಬೇಗನೆ ಬಂದು ತನ್ನ ಫೋನ್ ಎತ್ತಿಕೊಂಡು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳಿದಳು. ಪೊಲೀಸರ ತಂಡ ತಕ್ಷಣ ಅಲ್ಲಿಗೆ ತಲುಪಿತು. ಆ ಅಸ್ಥಿಪಂಜರವನ್ನು ಗುರುತಿಸಲು ತಜ್ಞರನ್ನು ಕರೆಯಲಾಯಿತು. ತನಿಖೆ ನಂತರ ಆ ಅಸ್ಥಿಪಂಜರ ನಿತ್ಯಾಳದೆ ಎಂದು ಹೇಳಲಾಯಿತು. ಈ ಸುದ್ದಿ ಇಡೀ ನಗರದಲ್ಲೆಲ್ಲ ಕೋಲಾಹಲ ಸೃಷ್ಟಿಸಿತು. ಈಗ ಪೊಲೀಸರು ದಿಲೀಪನ ಮೇಲೆ ಅನುಮಾನ ವ್ಯಕ್ತಪಡಿಸಲು ಪ್ರಾರಂಭಿಸಿದರು. ಪೊಲೀಸರು ದಿಲೀಪ್ನನ್ನು ಕಟ್ಟುನಿಟ್ಟಾಗಿ ವಿಚಾರಣೆ ನಡೆಸಿದರು. ದಿಲೀಪ್ ಆರಂಭದಲ್ಲಿ ನಾನು ನಿತ್ಯಾಳಿಗೆ ಏನೂ ಮಾಡಿಲ್ಲ ಎಂದು ಹೇಳುತ್ತಲೇ ಇದ್ದ. ಆದರೆ ಎಲ್ಲ ಪುರಾವೆಗಳು ಹೊರಗೆ ಬಂದಾಗ ಅವನು ದುಃಖಿತನಾಗಿ ಎಲ್ಲ ವಿಷಯವನ್ನು ಹೇಳಲು ಪ್ರಾರಂಭಿಸಿದ. ಮೊದಲು ಅವನ ಧ್ವನಿಯಲ್ಲಿ ಹೆಮ್ಮೆ ಇತ್ತು, ಆದರೆ ಈಗ ಅವನ ಧ್ವನಿ ಶಾಂತವಾಗಿತ್ತು. ಮದುವೆಯ ನಂತರ ನಾನು ನಿತ್ಯಾಳ ತಂಗಿ ರಕ್ಷಿತಾಳನ್ನು ನೋಡಿದೆ. ಅವಳನ್ನು ನಿಧಾನವಾಗಿ ಇಷ್ಟಪಡಲು ಪ್ರಾರಂಭಿಸಿದೆ. ಅವಳ ಬಬ್ಲಿ ಸ್ಟೈಲ್, ಚಾಣಾಕ್ಷತೆ ಮತ್ತು ಅವಳ ಸೌಂದರ್ಯದಿಂದ ನಾನು ಪ್ರಭಾವಿತನಾದೆ. ನಾನು ರಕ್ಷಿತಾಳನ್ನೇ ಮದುವೆಯಾಗಬೇಕಾಗಿತ್ತು ಎಂದು ನನಗೆ ಅನಿಸುತ್ತಿತ್ತು. ಆದ್ದರಿಂದ ನಾನು ನಿತ್ಯಾಳನ್ನು ನನ್ನ ದಾರಿಯಿಂದ ತೆಗೆದುಹಾಕಿ ರಕ್ಷಿತಾಳನ್ನು ಮದುವೆಯಾದರೆ ರಕ್ಷಿತಾನ ಸಂಪತ್ತಿನ ಎಲ್ಲ ಪಾಲು ನನಗೆ ಸಿಗುತ್ತದೆ ಎಂದು ನನಗೆ ಅನಿಸಿತು. ಅದಕ್ಕಾಗಿ ನಾನು ಉದ್ದೇಶಪೂರ್ವಕವಾಗಿ ವಿದೇಶಕ್ಕೆ ಹೋಗಲು ಯೋಚಿಸಿದೆ ಮತ್ತು ಇದನ್ನು ಅನೇಕ ಜನರಿಗೆ ಹೇಳಿದೆ. ನಾನು ವಿದೇಶಕ್ಕೆ ಹೋಗುತ್ತಿದ್ದೇನೆ ಎಂದು. ನಾನು ವಿದೇಶಕ್ಕೆ ಹೋಗುತ್ತಿರುವ ಹಿಂದಿನ ರಾತ್ರಿ ನಿತ್ಯಾಳನ್ನು ನನ್ನ ದಾರಿಯಿಂದ ತೆಗೆದುಹಾಕಿ
ತೋಟದಲ್ಲಿ ಮುಚ್ಚಿದೆ. ಈ ನನ್ನ ದುಷ್ಕೃತ್ಯಗಳನ್ನು ಮರೆಮಾಡಲು ಪ್ರಯತ್ನಿಸಿದೆ. ಯಾರೂ ನನ್ನನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ ಎಂದು ನಾನು ಭಾವಿಸಿದ್ದೆ. ಕ್ರಮೇಣ ನನ್ನ ಯೋಜನೆಯಲ್ಲಿ ನಾನು ಯಶಸ್ವಿಯಾದೆ. ನಾನು ಕ್ರಮೇಣ ರಕ್ಷಿತನ ಹೃದಯದಲ್ಲಿ ಸಹಾನುಭೂತಿ ಮತ್ತು ನಂತರ ನನ್ನ ಬಗ್ಗೆ ಪ್ರೀತಿಯನ್ನು ಸೃಷ್ಟಿಸಿದೆ. ರಕ್ಷಿತಾ ನನ್ನವಳಾಗಿದ್ದಳು, ಆದರೆ ರಕ್ಷಿತಾ ಸ್ವತಃ ನನ್ನ ದುಷ್ಕೃತ್ಯಗಳನ್ನು ಕಂಡುಹಿಡಿಯುತ್ತಾಳೆ ಎಂದು ನಾನು ಭಾವಿಸಿರಲಿಲ್ಲ. ಇದನ್ನು ಹೇಳಿದ ನಂತರ ಅವನು ಅಳಲು ಪ್ರಾರಂಭಿಸಿದನು. ಪೂರ್ಣ ಸತ್ಯವನ್ನು ತಿಳಿದ ನಂತರ ರಕ್ಷಿತಾ ದಿಗ್ಭ್ರಮೆಗೊಂಡಳು. ದಿಲೀಪನ ಅಪರಾಧವು ಈಗ ಬಹಿರಂಗವಾಗಿದೆ ಎಂದು ಅವಳು ಸಮಾಧಾನಪಟ್ಟಳು. ಕಠಿಣ ವಿಚಾರಣೆಯ ನಂತರ ನ್ಯಾಯಾಲಯವು ಅವನಿಗೆ ಶಿಕ್ಷೆ ವಿಧಿಸಿತು. ದಿಲೀಪ್ ತನ್ನ ಅಪರಾಧಗಳಿಗೆ ಶಿಕ್ಷೆ ಅನುಭವಿಸಿದನು. ರಕ್ಷಿತಾ ಕೂಡ ತನ್ನ ದುಃಖವನ್ನು ಬಿಟ್ಟು ಹೊಸ ಜೀವನವನ್ನು ಪ್ರಾರಂಭಿಸಿದಳು. ಅವಳು ತನ್ನ ಆಫೀಸಿನಲ್ಲಿ ತನ್ನ ಸಹೋದ್ಯೋಗಿ ನಕುಲ್ನನ್ನು ಮದುವೆಯಾದಳು, ಏಕೆಂದರೆ ನಕುಲ್ ಅವಳನ್ನು ತುಂಬ ಪ್ರೀತಿಸುತ್ತಿದ್ದ. ನಿತ್ಯಾನ ನೋವಿನ ಅಂತ್ಯದ ಬಗ್ಗೆ ರಕ್ಷಿತಾ ತುಂಬ ದುಃಖಿತಳಾಗಿದ್ದಳು. ಆದರೆ ಅಪರಾಧಿ ಇಂದು ಜೈಲಿನ ಕಂಬಿಗಳ ಹಿಂದೆ ಇದ್ದಾನೆ ಎಂಬುದು ಅವಳಿಗೆ ಒಂದೇ ಸಮಾಧಾನ. ಆದ್ದರಿಂದ ನಾವು ಜೀವನದಲ್ಲಿ ಯಾರನ್ನೂ ಹೆಚ್ಚಾಗಿ ನಂಬಬಾರದು. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ನಮ್ಮ ಈ ಕತೆಗೊಂದು ಲೈಕ್ ಕೊಡಿ ಮತ್ತು ಇಂತಹ ಮತ್ತಷ್ಟು ಹೊಸ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.